ಬಹಳ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಇವತ್ತು ನಡಿಗೆದಾರರ ಸಂಘ ಮತ್ತು ತ್ಯಾಗರಾಜನಗರದ ಕ್ಷೇಮಾಭಿವೃದ್ಧಿ ಸಂಘ ಹಮ್ಮಿಕೊಂಡಿದೆ. ಆತ್ಮೀಯ ಸ್ನೇಹಿತರಾದಂತಹ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಮೊನ್ನೆ ರಾಜ್ಯೋತ್ಸವ ಕೂಡ ಆಗಿತ್ತು. ಇವತ್ತು ಈ ಒಂದು ರಾಷ್ಟ್ರೀಯ ಉತ್ಸವ ಕೂಡ ನಡೀತಾ ಇದೆ. ಬಹಳ ಸಂತೋಷ. ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಮಾಡಿ ನಿವೃತ್ತರಾದಂತಹ, ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಜನಗಳನ್ನು ಕರೆದು ಇವತ್ತು ಗೌರವಿಸುವುದರ ಮುಖಾಂತರವಾಗಿ ವಿಶೇಷವಾದಂಥ ರೀತಿಯಲ್ಲಿ ಸಂವಿಧಾನದ ದಿನಾಚರಣೆ ಅಂತಲೇ ಹೇಳಬೇಕು, ಆಚರಣೆ ಮಾಡ್ತಾ ಇದ್ದೀವಿ. ಆತ್ಮೀಯ ಸ್ನೇಹಿತರಾದಂಥ KS ನಾಗರಾಜ್ ಅವರು ಚಾಚು ತಪ್ಪದೇ ಅಲ್ಲ, ಚಾಚು ಬಿಡದೆ ಸಂವಿಧಾನದ ಪ್ರತಿಯೊಂದು ಆಶಯ, ಉದ್ದೇಶ, ಯಾವ ಕಾರಣಕ್ಕೋಸ್ಕರವಾಗಿ ಸಂವಿಧಾನವನ್ನು ತರಲಾಯಿತು, ಸಂವಿಧಾನ ಯಾವ ರೀತಿ ಅರ್ಪಣೆ ಆಯಿತು ಅಂತಕ್ಕಂಥದ್ದನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ. ನಾನು ಯಾರೋ ಉಳ್ಳವರ ಕೈಯಲ್ಲಿ ಮಾತ್ರ ಇದಿರಬಾರ್ದು, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನದೇ ಆದಂತಹ ಭಾವನೆ ಇದೆ, ಅವನಿಗೂ ಕೂಡ ಬದುಕುವಂಥ ಹಕ್ಕಿದೆ. ಸ್ವತಂತ್ರವಾಗಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಯಾವುದೋ ಒಂದು ದಾಸ್ಯಕ್ಕೆ ಒಳಗಾಗಬಾರ್ದು. ಆ ದೃಷ್ಟಿಯಿಂದ ಸಮಗ್ರವಾದಂತಹ ಚಿಂತನೆಯನ್ನು ಇಟ್ಟುಕೊಂಡು ಸಾಕಷ್ಟು ಅಧ್ಯಯನವನ್ನು ಮಾಡಿ ಇವತ್ತು ಭಾರತಕ್ಕೆ ಒಂದು ಉತ್ತಮವಾದಂತಹ ಸಂವಿಧಾನವನ್ನು ಕೊಟ್ಟಂತಹ ಫಲವಾಗಿ, ಅದರ ಫಲಶ್ರುತಿಯಾಗಿ ಇವತ್ತು ಭಾರತ ವಿಶ್ವದ ಭೂಪಟದಲ್ಲಿ ತನ್ನದೇ ಆದಂಥ ಸ್ಥಾನವನ್ನು ಗಳಿಸಿದೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹೋದರೂ ಇವತ್ತು ಭಾರತ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಇದಕ್ಕೆ ಮೂಲವಾಗಿರ್ತಕ್ಕಂಥದ್ದು ಭಾರತದ ಸಂವಿಧಾನ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ. ಯಾವುದೇ ಭಾಗದಲ್ಲೂ ಕೂಡ ಇವತ್ತು ಸಾಕಷ್ಟು ರಾಷ್ಟ್ರಗಳು ಭಾರತದ ಸಂವಿಧಾನವನ್ನು ಕೂಡ ಅಧ್ಯಯನವನ್ನು ಮಾಡಿರುವುದನ್ನು ನಾವು ಗಮನಿಸ್ಕೊಂಡು ಬಂದಿದೆ. ಅಂತಹ ಒಂದು ಉತ್ತಮವಾದಂತಹ ಸಂವಿಧಾನವನ್ನು ಕೊಟ್ಟು ಇವತ್ತು ಎಲ್ಲರನ್ನ ಒಂದು ಸುಸ್ಥಿತಿಯಲ್ಲಿ, ಸಮಾನತೆಯಲ್ಲಿ ನಾವು ಬದುಕಲಿಕ್ಕೆ ಕಾರಣವಾಗಿರ್ತಕ್ಕಂತಹ ಸಂವಿಧಾನವನ್ನು ಸ್ಮರಿಸ್ತಕ್ಕಂಥ ದಿನ. ಮತ್ತು ಇವತ್ತಿನ ಒಂದು ಕಾರ್ಯವನ್ನು ಈ ನಡಿಗೆದಾರರ ಸಂಘ ಮತ್ತು ಕ್ಷೇಮಾಭಿವೃದ್ಧಿ ಸಂಘ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಏನು ತಗೊಂಡಿದ್ದಾರೆ, ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಇದು ಕೇವಲ ಒಂದು ಉದ್ಯಾನವನಕ್ಕೆ ಸೀಮಿತ ಆಗಬಾರ್ದು. ಪ್ರತಿಯೊಂದು ಕಡೆಯಲ್ಲೂ ಕೂಡ ಇಂತಹ ಫಲಕಗಳ ಅನಾವರಣಗಳ ಆದಾಗ ಜನಗಳಿಗೆ ಅದರ ಬಗ್ಗೆ ಒಂದು ಅರಿವು ಮೂಡುತ್ತದೆ. ಶೋಷಣೆಗೆ ಒಳಗಾಗಿ ಹೋಟೆಲ್ಗಳಲ್ಲಿ ಒಂದು ತೆಂಗಿನ ಚಿಪ್ಪಿನಲ್ಲಿ ನೀರನ್ನು, ಹಾಲನ್ನು ಕುಡಿಯುವಂಥ ವ್ಯವಸ್ಥೆ ಇದ್ದಂತಹ ಸಂದರ್ಭದಲ್ಲಿ ಅಸ್ಪೃಶ್ಯತೆಯ ವಿರುದ್ಧ ದೊಡ್ಡದಾದಂಥ ಒಂದು ಹೋರಾಟವನ್ನು ಆ ಸಂವಿಧಾನ ನಮಗೆ ಕೊಡ್ತು. ಆ ಕಾನೂನಿಗೆ ಹೆದರಿ ಇವತ್ತು ಅಸ್ಪೃಶ್ಯತರೂ ಸಹ ನಮ್ಮ ಸಮಾನ ಮನಸ್ಕರು, ಅವರು ಮಾನವ ಜೀವಿಗಳು ಅಂತ ನಾವೆಲ್ಲ ಕಾಣಲಿಕ್ಕೆ ಸಾಧ್ಯವಾಗಿದೆ. ಬಹುಶಃ ಅನೇಕರಿಗೆ ಗೊತ್ತಿಲ್ಲ, ಭಾರತ ದೇಶದ ಸಂವಿಧಾನದಲ್ಲಿ ಮಾತ್ರವೇ 1952ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಒಬ್ಬ ಸಾಮಾನ್ಯವಾದಂಥ ಕೂಲಿ ಕಾರ್ಮಿಕನಿಗೂ ಕೋಟ್ಯಾಧಿಪತಿಗೂ ಮತದಾನದ ಹಕ್ಕು ಒಂದೇ ಇತ್ತು. ಅಮೇರಿಕಾದಂಥ ದೇಶದಲ್ಲಿ 130 ವರ್ಷಗಳ ಕಾಲ ಮಹಿಳೆಯರಿಗೆ ವೋಟಿಂಗ್ ಪವರ್ ಕೊಟ್ಟಿರಲಿಲ್ಲ. ಆದರೆ ನಮ್ಮ ದೇಶದಲ್ಲಿ ಎಲ್ಲರಿಗೂ ಮೊದಲ ಚುನಾವಣೆ 1952ರ ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನು ಕೊಟ್ಟಿದ್ದೇವೆ. ಇಲ್ಲಿವರೆಗೂ ಅಮೇರಿಕದಲ್ಲಿ ಒಬ್ಬ ಮಹಿಳೆ ಆ ದೇಶದ ಅಧ್ಯಕ್ಷರಾಗಿಲ್ಲ. ಆದರೆ ನಮ್ಮ ದೇಶದಲ್ಲಿ ಪ್ರತಿಭಾ ಪಾಟೀಲ್ರವರು ಮತ್ತು ದ್ರೌಪದಿ ಮುರ್ಮುರವರು ಈ ದೇಶದ ರಾಷ್ಟ್ರಪತಿಗಳಾಗಿದ್ದಾರೆ. ನಮ್ಮ ದೇಶದ ಸಂವಿಧಾನದ ಕಾರಣದಿಂದಾಗಿ ಇವತ್ತು ನಾವು ದಲಿತರು, ಹಿಂದುಳಿದ ವರ್ಗದವರು, ಶೋಷಿತ ಸಮಾಜದವರು ನಮ್ಮ ರೆಪ್ರೆಸೆಂಟೇಟಿವ್ಸ್ ಆಗಿದ್ದಾರೆ. ಇಲ್ಲದೆ ಹೋಗಿದ್ರೆ ಈ ಸಮಾಜದಲ್ಲಿ ಶೋಷಣೆ ಹೆಚ್ಚು ಆಗ್ತಾ ಇತ್ತು. ಅಸ್ಪೃಶ್ಯತೆ ಇವತ್ತು ಸಹ ಇನ್ನೂ ಮುಂದುವರೆದಿರೋದು ಅತ್ಯಂತ ನೋವಿನ ಸಂಗತಿ. ಒಂದು ಅಂಕಿಅಂಶದ ಪ್ರಕಾರ ಭಾರತ ದೇಶದಲ್ಲಿ 5,000ಕ್ಕೂ ಹೆಚ್ಚು ಮರ್ಯಾದಾ ಹತ್ಯೆಗಳಾಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದೆ. ಇಂತಹ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಒಂದು ರೀತಿಯಲ್ಲಿ ಏನಾದರೂ ನಮಗೆ ಸಂವಿಧಾನ ಇಲ್ಲದೇ ಇದ್ದಿದ್ರೆ ನಮ್ಮ ಮಹಿಳೆಯರು ವಿಶೇಷವಾಗಿ ಯಾರು ಶಿಕ್ಷಣವನ್ನು ಪಡಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ನೀವ್ಯಾರೂ ಸಹ ಸಮಾಜದಲ್ಲಿ ಗೌರವದಿಂದ ಬದಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಇವತ್ತೇನಾದರೂ ಮಹಿಳೆಯರು ನೀವು ಗೌರವಿಸಬೇಕಾದ್ದು ಒಂದು ಬಸವಣ್ಣನವ್ರನ್ನ, ಮತ್ತೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು. ಯಾವ ರೀತಿಯಲ್ಲಿ ಈ ದೇಶದಲ್ಲಿ ಬುದ್ಧ, ಬಸವ ಮತ್ತು ಅಂಬೇಡ್ಕರ್
ಇವರು 3 ಜನರ ಕಾರಣದಿಂದಾಗಿ ರಾಕ್ಷಸಿ ಪದ್ಧತಿಗಳು, ಅಮಾನುಷವಾದಂಥ ಕೃತ್ಯಗಳು ಎಲ್ಲವೂ ಹೋಗಿ ನಾವೆಲ್ಲರೂ ಮನುಷ್ಯರಾಗಿ ಬದುಕ್ತಾ ಇದ್ದೀವಿ.